ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಕೀರ್ತಿ ಕೂಡ ವೈಷ್ಣವ್ ಜೊತೆ ಹೋಗಿದ್ರು ಅಲ್ವಾ, ಈಗಲೇ ಹೋಗಿ ಕೀರ್ತಿನ ಕರ್ಕೊಂಡೋಗಿ ಸಾಕ್ಷಿನ ಹೇಳಿಸ್ತೀನಿ ಅಂತ ಕೀರ್ತಿನ ಕರ್ಕೊಂಡು ಎಲ್ಲ ನ್ಯೂಸ್ ಅವರನ್ನು ಕರೆಸ್ತಾಳೆ ಲಕ್ಷ್ಮಿ. ಆದರೆ ಇಲ್ಲಿ ಅನನ್ಯ ಕೀರ್ತಿಗೆ ಯಾವುದೇ ಸತ್ಯ ಹೇಳ್ಬಾರ್ದು ಅಂತ ಕೀರ್ತಿಗೆ ಎದುರಿಸಿರ್ತಾಳೆ. ಕೀರ್ತಿ ಕೂಡ ತುಂಬ ಗಾಬರಿಯಲ್ಲಿರ್ತಾಳೆ. ಆರಾಮಾಗಿರಿ ಕೀರ್ತಿ ಅವರೇ, ನಿಮಗೆ ಏನೂ ಆಗಲ್ಲ ಅಂತ ಲಕ್ಷ್ಮಿ ಹೇಳ್ತಾ ಇರಬೇಕಾದ್ರೆ, ಹೇಳಿ ಕೀರ್ತಿ ಮೇಡಮ್, ನೀವು ಕೂಡ ಅವತ್ತು ವೈಷ್ಣವ್ ಸರ್ ಜೊತೆ ಹೋಟೆಲಲ್ಲಿ ಇದ್ರಂತೆ. ಹಾಗೆ ಅನನ್ಯ ಅವರು ಮಾಡ್ತಾ ಇರೋ ಆರೋಪ, ವೈಷ್ಣವ್ ಅವರು ಅನನ್ಯಗೆ ಮುತ್ತು ಕೊಡೋಕೆ ಹೋದ್ರು ಅಂತೆ. ಇದು ನಿಜನಾ? ನಿಜ ಹೇಳಿ ಅಂತ ಎಲ್ಲ ನ್ಯೂಸ್ ಅವರು ಕೇಳಿದ ತಕ್ಷಣ ಅನನ್ಯ ಮುಖ ನೋಡ್ತಾಳೆ ಕೀರ್ತಿ. ಆಗ ಅನನ್ಯ ಕೋಪ ಮಾಡಿಕೊಂಡು ಹೇಳ್ಬೇಡ ಅಂತ ಸಿಗ್ನಲ್ ಮಾಡ್ತಾರೆ. ಆಗ ಕೀರ್ತಿ, ಇಲ್ಲ ನಂಗೇನು ಗೊತ್ತಿಲ್ಲ, ನಾನೇನು ನೋಡಿಲ್ಲ, ಬಿಟ್ಬಿಡಿ ಅಂತ ಕೀರ್ತಿ ಗಾಬರಿಗೊಂಡು ಅಳ್ತಾ ಇರ್ತಾಳೆ. ಆಗ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ನಂಗೇನು ಗೊತ್ತಿಲ್ಲ, ನಾನು ಇಲ್ಲಿಂದ ಹೋಗ್ತೀನಿ, ಬಿಟ್ಬಿಡಿ ಅಂತ ಅಲ್ಲಿಂದ ಕೀರ್ತಿ ಓಡೋಗ್ತಿರ್ತಾಳೆ. ಕೀರ್ತಿ ಅವರೇ ನಿಂತ್ಕೊಳ್ಳಿ ಅಂತ ಲಕ್ಷ್ಮಿ ಹೇಳಿದಾಗ, ನೋಡಿದ್ರ ಎಲ್ಲ ನಿಜ ಆಯಿತು. ಆ ಹುಡುಗಿ ನಾನು ಏನಾದರೂ ಮಾಡಿದರೆ, ನಿಜವಾಗ್ಲೂ ತಪ್ಪಾಗಿ ನಡೆದುಕೊಂಡಿದ್ರೆ ನಿಜ ಹೇಳ್ತಾ ಇತ್ತು. ಕೀರ್ತಿ ಅವರು ಯಾಕೆ ಸುಳ್ಳು ಹೇಳ್ತಾರೆ? ಇದರಲ್ಲಿ ವೈಷ್ಣವ್ ಅವ್ರದ್ದೇ ತಪ್ಪು ಇರೋದು, ಅದಕ್ಕೆ ಈ ಥರ ಎಲ್ಲ ಮಾಡ್ತಾ ಇರೋದು. ಅದಕ್ಕೆ ಇಂಥವ್ರನ್ನ ಎಲ್ಲದರಿಂದ ದೂರ ಇಡಬೇಕು, ಇನ್ಯಾವತ್ತೂ ಇವನು ಆಡಲೇಬಾರ್ದು ಅಂತ ಅನನ್ಯ ಹೇಳಿದಾಗ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರಿಗೂ ಶಾಕ್ ಆಗಿ, ಇಲ್ಲ ಕೀರ್ತಿಗೇನೋ ಭಯ ಆಗಿದೆ, ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೆ ಇಷ್ಟು ಜನನ್ನ ನೋಡಿ ಅವಳು ಟೆನ್ಷನ್ ಆಗಿ ಓಡೋಗಿದ್ದಾಳೆ. ನಾನು ಅವ್ರನ್ನ ಮಾತಾಡಿ ಕರ್ಕೊಂಡು ಬರ್ತೀನಿ, ಸಾಕ್ಷಿ ತಂದೆ ತರ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ. ಹಾಗೆ ಕಾವೇರಿ ಇಲ್ಲಿ ಲಕ್ಷ್ಮಿ ಇದ್ದಂಥ ಹಾಸ್ಪಿಟಲ್ಗೆ ಹೋಗ್ತಾಳೆ. ಆಗ ರಾವಣ ದಹನ ದಿನ ತೆಗೆದಿದ್ದ ಫೋಟೋ ಎಲ್ಲ ಅಂಟಿಸಿರ್ತಾರೆ. ಅದನ್ನು ಬೋರ್ಡಲ್ಲಿ ನೋಡಿದ ತಕ್ಷಣ ಕಾವೇರಿ ಹಿಂದೆ ಕೀರ್ತಿ ಕೂತಿರೋದನ್ನು ನೋಡಿ ಶಾಕ್ ಆಗಿ, ಅಂದರೆ ಅವತ್ತು ಹಾಸ್ಪಿಟಲಲ್ಲಿ ರಾವಣ ದಹನದ ದಿನ ಕೀರ್ತಿ ಕೂಡ ಇದ್ಲ, ಕೀರ್ತಿ ಹಾಗಾದರೆ ಅವತ್ತಿಂದ ಕೂಡ ಬದುಕಿದಳ ಅಂತ ಶಾಕ್ ಆಗ್ತಾಳೆ. ಅಯ್ಯೋ ದೇವ್ರೆ, ಏನಾಗ್ತಾ ಇದೆ ಇಲ್ಲಿ? ಕೀರ್ತಿ ಕೂಡ ಅಲ್ಲೇ ಇದ್ದು ಲಕ್ಷ್ಮಿ ಕೂಡ ಅಲ್ಲೇ ಇದ್ಲ ಹಾಗಾದ್ರೆ ಅಂತ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಏನ್ ನಡೀತಾ ಇದೆ ಇಲ್ಲಿ? ಹಾಗಾದ್ರೆ ಇದೆಲ್ಲ ಪ್ಲಾನ್ ಮಾಡಿಕೊಂಡು ಜೈಲಿಗೆ ನನ್ನ ಕಳಿಸ್ಬೇಕು ಅಂತ ಲಕ್ಷ್ಮಿ ಮತ್ತೆ ಕೀರ್ತಿ ಮಾಡಿರೋದಾ ಅಂತ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ತಲೆ ಸುತ್ತಿ ಕೆಳಗೆ ಬೀಳ್ತಾಳೆ ಕಾವೇರಿ. ಲಕ್ಷ್ಮಿ ಯೋಚನೆ ಮಾಡ್ತಾ, ಯಾಕೆ ಈ ಥರ ಓಡೋದ್ರು ಕೀರ್ತಿ, ಏನು ಮಾಡೋದು ಈಗ? ವೈಶ್ ಪರ ಯಾರು ಸಾಕ್ಷಿ ಹೇಳ್ತಾರೆ ಅಂತ ಲಕ್ಷ್ಮಿ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇದಿಷ್ಟು ಮಂಗಳವಾರದ ಸಂಚಿಕೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಮತ್ತು ನನ್ನ ಚಾನಲ್ಗೆ ಯಾವಾಗೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.